ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಪೋಸ್ಟ್ ಮಾಡಿದ್ದೀನಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆಮೇಲೆ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ 30ಕ್ಕಿಂತ ಹೆಚ್ಚು ಅಧಿಕ ಅಂಕಗಳನ್ನು ಗಳಿಸ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತನೂ ಕೂಡ ಹಾಕಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗಾಗಿ ಇನ್ನೊಂದು ಸೆಕೆಂಡ್ ಸೆಟ್ಟಲ್ಲಿ ಒಂದು ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ. ಸೊ ದಯಮಾಡಿ ಅವುಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ಮೇನ್ಸಲ್ಲಿರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸೊ ಕ್ವಶನ್ಸ್ ನೋಡಿ, ವೇರ್ ವಾಸ್ ದ ಮ್ಯಾನ್ಸ್ ಹರ್ಟ್ ಲೊಕೇಟೆಡ್ ಇನ್ ದ ಫಾರೆಸ್ಟ್ ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್. ಸೆಕೆಂಡ್ ಒನ್, ಹೂ ವಾಸ್ ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್. ಥರ್ಡಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ, ದ ಸ್ಕೂಲ್ ಬಾಯ್ದಲ್ಲಿ ಇರ್ತಕ್ಕಂಥದ್ದು ಇದ್ದಾವೆ, ಅದನ್ನು ನೋಡ್ಕೊಡ್ರಿ. ಫೋರ್ತದಲ್ಲಿ, ಅಕಾರ್ಡಿಂಗ್ ಟು ಮರಾ ದ ಥೀಪ್ ವಾಸ್ ಡ್ಯಾಶ್ ಇನ್ ಅರೌಂಡ್ ಅ ಮೆಡಿಕಲ್ ಕ್ರೀಪರ್. ಫಿಫ್ತಲ್ಲಿ, ಕೃಷ್ಣ ವಾಸ್ ವರ್ಕಿಂಗ್ ಆ್ಯಸ್ ಡ್ಯಾಶ್ ಇನ್ ಅರೌಂಡ್ ಅ ಮೆಡಿಕಲ್ ಕ್ರೀಪರ್ ಅಂತ ಇದೆ. ಸಿಕ್ಸ್ತದಲ್ಲಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಮತ್ತು ರೀಸನ್ ಇದೆ, ಅದನ್ನು ನೋಡ್ಕೊಡ್ರಿ. ಸೆವೆಂತಲ್ಲಿ, ಹೌ ಮಚ್ ವಾಸ್ ದ ಬಿಲ್ ಆಫ್ ದ ನ್ಯಾರೇಟರ್ ಇನ್ ದ ರೆಸ್ಟೋರೆಂಟ್ ಇನ್ ಊರು ಮನುಷ್ಯನ್. ಏಟ್ತಲ್ಲಿ, ಇನ್ ದ ಪೋಯಮ್ ಮನಿ ಮ್ಯಾಡ್ನೆಸ್ ವಾಟ್ ಡಸ್ ದ ಇಂಡಿವಿಜುವಲ್ ಕ್ಯಾರಿ ಅರೌಂಡ್ ವಿತ್ ಹಿಮ್ ಅಂತ ಇದೆ. ಇನ್ನು 9ನೇ ಪ್ರಶ್ನೆ ಇತ್ತು, ಹೂ ಬಿಲೀವ್ಡ್ ದ್ಯಾಟ್ ಎಜುಕೇಷನ್ ಆ್ಯಸ್ ಮ್ಯಾನ್ಸ್ ಟು ರಿಲಿಜಿಯನ್ ಅಂತ ಇದೆ. ಇನ್ನು 10th ಹೌ ಮೆನಿ ಸ್ಟೂಡೆಂಟ್ಸ್ ವೇರ್ ದೇರ್ ಆನ್ ದ ರೋಲ್ ಕಾಲ್ ಇನ್ ಬಾಬರ್ ಅಲಿ ಸ್ಕೂಲ್ ಅಂತ ಇತ್ತು. ಸೊ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಆಮೇಲೆ 11ನೇ ಪ್ರಶ್ನೆಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕರೆಕ್ಟ್ ಫಾರ್ಮ್ ವರ್ಬ್ಗಳನ್ನು ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದರು. ದ ಕರ್ಸ್ ದ್ಯಾಟ್ ವೆನ್ ಸಂಬಡಿ ನೀಡ್ಸ್ ಇಟ್ ಅಂತ ಇದೆ, ಮೇಲೆ ಮರ ಸೇಡ್ ಅಂತ ಇದೆ, ಅದನ್ನು ನೋಡ್ಕೊಡ್ರಿ. ಇನ್ನು 12ರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸುಟೇಬಲ್ ಫಾರ್ಮ್ಗಳನ್ನು ನಿಮಗೆ ಬರಲಿಕ್ಕೆ ಕೊಟ್ಟಿದ್ದರು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಅದನ್ನು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. 13ರಲ್ಲಿ ಎಕ್ಸ್ಪ್ರೆಷನ್ಸ್ ಮತ್ತು ಫಂಕ್ಷನ್ಸ್ ಇದ್ದಾವೆ, ಇದನ್ನು ಬಿಡ್ಲಿಕ್ಕೆ ಹೋಗಬೇಡಿ, 5 ಮಾರ್ಕ್ಸ್ಗಳನ್ನು ಆರಾಮಾಗಿ ನೀವು ಪಡಿತೀರಿ. ಕ್ಯಾನ್ ಐ ಹೆಲ್ಪ್ ಯು ಅಂತ ಇದೆ. ಓಕೆ, ಸೊ ಅಲ್ಲಿ ಮೇಕಿಂಗ್ ಅಲ್ಲಿ ಏನು ಬರ್ತದೆ ನೋಡಿ, ಆಫರಿಂಗ್ ಹೆಲ್ಪ್ ಬರ್ತದಲ್ಲ. ಆಮೇಲೆ ವಿ ವುಡ್ ಬಿ ಗ್ರೇಟ್ಫುಲ್ ಟು ಯು, ಆಫ್ಕೋರ್ಸ್ ಎಸ್, ಐ ಬೆಗ್ ಯುವರ್ ಪಾರ್ಡನ್, ಐ ಆಮ್ ಸಾರಿ ಟು ಸೇ ದಿಸ್ ಇದ್ದಾವೆ. ಈ ಕಡೆ ಎಕ್ಸ್ಪ್ರೆಷನ್ಸ್ ಇದ್ದಾವೆ, ಈ ಕಡೆ ಫಂಕ್ಷನ್ಸ್ ಇದ್ದಾವೆ, ಯಾವುದು ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಬರೀರಿ. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಸ್ವಲ್ಪ ಈ ಸಾರಿ ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತಾರೆ, 2 ಮಾರ್ಕ್ಸ್ 4 ಮಾರ್ಕ್ಸು, ಅದನ್ನು ಕೂಡ ತಾವು ಲಕ್ಷ್ಯ ಇಟ್ಕೊಂಡು, ಬಟ್ ಲಾಂಗ್ ಕ್ವಶನ್ಗೆ ಬರ್ತಕ್ಕಂಥ ಕ್ವಶನ್ಸ್ ಮಾತ್ರ ಇವೇ ಇದ್ದಾವೆ. ಸೊ ಸ್ಕೂಲ್ ವೈದು ಒಂದು ಸಮರಿ ನೋಡ್ಕೊಂಡು ಹೋಗಿ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ ತಾನೇ. ಆಮೇಲೆ ಮನಿ ಮ್ಯಾಡ್ನೆಸ್ನಿಂದಲಿರ್ತಕ್ಕಂಥ ಒಂದು ಪದ್ಯದಲ್ಲಿರ್ತಕ್ಕಂಥದ್ದು, ಆಮೇಲೆ ಗದ್ಯದಲ್ಲಿ ನೋಡಿದರೆ ದ ಜೆಂಟಲ್ಮನ್ ಆಫ್ ದ ಜಂಗಲ್. ಸೊ ನಿಮಗೆ ಗೊತ್ತಿರಬೇಕು, 2 ಕ್ವಶನ್ಸ್ಗಳನ್ನು ಪೊಯೆಟ್ರಿದಿಂದ ಲಾಂಗ್ ಆನ್ಸರ್ಗೆ ಕೇಳ್ತಾ ಇದ್ದಾರೆ. ಸೊ ಮೇಲೆ ಕೊಟ್ಟಕ್ಕಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಕಡ್ಡಾಯವಾಗಿ ತಾವೆಲ್ಲರೂ ಕೂಡ ನೋಡಿಕೊಂಡು ಉತ್ತರಗಳನ್ನು ಬರೀಬೇಕು. ಒಟ್ಟೆ ಗೊಂದಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅರೌಂಡ್ ಅ ಮೆಡಿಕಲ್ ಕ್ರೀಪರ್ ಇದೆ, ಊರು ಮನುಷ್ಯನ ಬಗ್ಗೆ ಪ್ರಶ್ನೆ ಇದ್ದಾವೆ, ಬಾಬರ್ ಅಲಿ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ, ಅದನ್ನು ಕೂಡ 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡಿಕೊಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ, 6 ಮಾರ್ಕ್ಸಲ್ಲಿ ಈಫ್ ಐ ವಾಸ್ ಅ ಟ್ರೀದಂಗಿದ್ದು ಒಂದಿದೆ, ಆಮೇಲೆ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಒಳಗಡೆ ಒಂದಿದೆ. ಎನಿ ಒನ್ ಏನು ಮಾಡಿದ್ದಾರೆ ನಿಮಗೆ ಕೇಳಿದ್ದಾರೆ. ನಿಮಗೆ ಚೆನ್ನಾಗಿ ಸಮ್ಮರಿ ಬತ್ತಿಂದರೆ ಸಮ್ಮರಿಯನ್ನು ಸಹಿತ ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ, 100 ಪ್ಯಾಸೇಜ್ ಬರ್ತದೆ. ಸೊ ಒಂದು ಪ್ಯಾಸೇಜನ್ನು ಓದಿ ಸರಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಬೇಕು. ವೆರಿ ಈಸಿ ಇರ್ತದೆ, ಒಟ್ಟೆ ಅದನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಪ್ರಶ್ನೆಗಳನ್ನು ನೋಡಿಕೊಂಡು ಉತ್ತರಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿ, ನಿಮಗೆ ಗ್ಯಾರಂಟಿಯಾಗಿ 10 ಮಾರ್ಕ್ಸ್ ಇಲ್ಲಿ ಸಿಗ್ತಾವೆ. 26ನೇ ಪ್ರಶ್ನೆಯಲ್ಲಿ ಅಪ್ರೋಪ್ರಿಯೇಟಿವ್ ಆರ್ಟಿಕಲ್ಸ್ಗಳನ್ನು ಬಳಕೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರಿಪೋಸಿಷನ್ಸ್ಗಳನ್ನು ಬಳಕೆ ಮಾಡಬೇಕು. ಆಮೇಲೆ ರಿಲೇಟೆಡ್ ಡೈರೆಕ್ಟೆಡ್ 3 ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ಸ್ ಇದ್ದಾವೆ, ಆಮೇಲೆ ಡೂ ಫಾರ್ ಮೇಲೆ ಒಂದಿದೆ, ಆಮೇಲೆ ಫ್ರೇಮ್ ಆಫ್ ಕ್ವಶನ್ ಮೇಲೆ ಒಂದಿರ್ತಕ್ಕಂಥದ್ದು, ಇದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಕಂಪ್ಲೀಟ್ ದ ಡೈಲಾಗ್, ಇದು ಬಹಳ ಈಸಿ ಇರ್ತದೆ. ಸೊ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸನ್ ಮತ್ತು ಫಾದರ್ ನಡುವೆ ಇರ್ತಕ್ಕಂಥ ಹೀಗೆ ಒಂದು ಪರಿಚಿತ ಸನ್ನಿವೇಶ ಇರ್ತದಲ್ಲ, ಅದರ ಮೇಲೆ ಪ್ರಶ್ನೆಗಳಿರ್ತವೆ. ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆಯನ್ನು ಆರಾಮಾಗಿ ಒಂದೊಂದು ಸೆಂಟೆನ್ಸಲ್ಲಿ ಬರೀಬಹುದು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಒಂದು ವೆದರ್ ರಿಪೋರ್ಟ್ ಇದೆ. ಈ ವೆದರ್ ರಿಪೋರ್ಟ್ ಮೇಲೆ ಏನು ಮಾಡಿದ್ದಾರೆ, ಕೆಳಗಡೆ ಇರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ವಿಚ್ ಸಿಟಿ ರಿಕಾರ್ಡ್ ದ ಹೈಯೆಸ್ಟ್ ಟೆಂಪ್ರೇಚರ್ ಇನ್ ಏಪ್ರಿಲ್. ಸೊ ಏಪ್ರಿಲ್ದಲ್ಲಿ ನೋಡಿ ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಇದೆ, ಎಲ್ಲಕ್ಕಿಂತ ಹೈಯೆಸ್ಟ್ ಅಂತ ಕೇಳಿದ್ದಾರೆ. ಸೊ ಎಲ್ಲಕ್ಕಿಂತ ಹೈಯೆಸ್ಟ್ ಯಾವ್ದು ಬಂತು, ರಾಯಚೂರು. ಸೊ ರಾಯಚೂರು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಈ ಥರ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತವೆ, ರಿಪೋರ್ಟ್ ರೀಡಿಂಗ್ ಅಂತೀವಿ, ಅದನ್ನು ಕೂಡ ನೋಡ್ಕೊಂಡೋಗಿ. ಇನ್ನು ನೆಕ್ಸ್ಟ್ ನಿಮಗೆ ಲೆಟರ್ ರೈಟಿಂಗ್ ಕೇಳಿದ್ದಾರೆ. ಸೊ ಯಾರಿಗೆ ಬರೀಬೇಕು, ಮುನ್ಸಿಪಲ್ ಕಮಿಷನರ್ಗೆ ಬರೀಬೇಕು. ಸೊ ಏನೇ ರಿಮಿಡಿಯಲ್ ಮೀಜರ್ಸ್ ಟು ಓವರ್ಕಮ್ ದ ಸ್ಟ್ರೇ ಡಾಗ್ ಮೀನ್ಸ್ ಅಂತ ಇದೆ. ಸೊ ಬೀದಿ ನಾಯಿಗಳ ಬಗ್ಗೆ ಇದೆ. ಸೊ ಅಲ್ಲಿ ಏನೇನು ಪಾಯಿಂಟ್ಸ್ ಇರಬೇಕು, ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ದ ಸ್ಟ್ರೇ ಡಾಗ್ಸ್ ಇದ್ದಾವೆ, ಫ್ರೀಕ್ವೆಂಟ್ ಅಟ್ಯಾಕ್ ಟು ಸ್ಟ್ರೇ ಡಾಗ್ಸ್ ಇದ್ದಾವೆ, ಸೊಲ್ಯೂಷನ್ಸ್, ರಿಲೋಕೇಷನ್, ಅಡಾಪ್ಷನ್ಸ್, ಮೆಡಿಕಲ್ ಕೇರ್ ಬಗ್ಗೆ ಇದ್ದಾವೆ. ಇಷ್ಟು
ನಾನು ಫಸ್ಟ್ ಪಿ ಯು ಸಿಯಲ್ಲಿ ನಿಮಗೆ ಬಂದಿರತಕ್ಕಂಥ ಒಂದು ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಪ್ರಿಪೇರ್ ಸಲುವಾಗಿ ಕೊಟ್ಟಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ನೋಡಿಕೊಂಡು ಅವುಗಳ ಬಗ್ಗೆ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಜಸ್ಟ್ ಸಮರಿಗಳನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳು ಸಿಗ್ತವೆ. ಈಸಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಇರ್ತದೆ. ಚೆನ್ನಾಗಿ ಅರ್ಥ ಮಾಡಿ ಬರೆದು ಹೆಚ್ಚು ಅಂಕಗಳನ್ನು ಗಳಿಸ್ರಿ.